ನಮಸ್ಕಾರ ಸ್ನೇಹಿತರೆ. ನನ್ ಮಗಳಿಗೆ ಈಗ 4 ತಿಂಗಳು ತುಂಬಿದೆ. ಅವಳು ಇನ್ನೂ ಮಾತಾಡೋದಿಲ್ಲ. ಆದ್ರೆ ಅವಳು ನನ್ಗೆ ಏನ್ ಹೇಳ್ತಾಳೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಿ. ಹೇಗ್ ಗೊತ್ತಾ? ಅವಳ ಕೈಗಳ ಮೂಲಕ. ಹಸಿವಾಗಿದ್ಯಾ, ನಿದ್ರೆ ಬರ್ತಿದ್ಯಾ, ಸಮಾಧಾನ ಬೇಕಾ, ಎಲ್ಲವನ್ನ ಅವಳ ಕೈಗಳೇ ಹೇಳ್ತವೆ. ಇವತ್ತು ನಿಮ್ ಮಗುವು ಕೈಗಳ ಮೂಲಕ ಏನ್ ಹೇಳ್ತಿದೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋ ಶುರು ಮಾಡುವ ಮೊದಲು ಇಂತಹ ಉಪಯುಕ್ತ ಪೇರೆಂಟಿಂಗ್ ಟಿಪ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸಪೋರ್ಟ್ ನೀಡಿ. ಮೊದಲನೆಯದು, ಮಗುವಿನ ಕೈಗಳು ತೆರೆದ ಹಾಗೆ ಮತ್ತು ಆರಾಮದಾಯಕವಾಗಿದ್ದರೆ ಅದು ಮಗು ಶಾಂತವಾಗಿದೆ ಮತ್ತು ಖುಷಿಯಾಗಿರುವ ಸೂಚನೆ. ಈ ಸಮಯದಲ್ಲಿ ಮಗುವಿನ ಜೊತೆ ಆಟ ಆಡಬಹುದು, ಮಾತನಾಡಬಹುದು ಅಥವಾ ಮುದ್ದಾಡಬಹುದು. ಎರಡನೆಯದು, ಮಗು ತನ್ನ ಕೈಗಳನ್ನು ಅಥವಾ ಬೆರಳುಗಳನ್ನು ಬಾಯಿಗೆ ತೆಗೆದುಕೊಂಡರೆ ಅದು ಹಸಿವಿನ ಮೊದಲ ಸೂಚನೆ ಆಗಿರಬಹುದು. ಹೆಚ್ಚಿನ ಮಕ್ಕಳು ಅಳುವ ಮೊದಲು ಈ ಸೂಚನೆ ಕೊಡುತ್ತವೆ. ಆದ್ದರಿಂದ ಅಳುವವರೆಗೆ ಕಾಯದೆ ಹಾಲು ಕೊಟ್ಟರೆ ಮಗು ಹೆಚ್ಚು ಶಾಂತವಾಗಿರುತ್ತದೆ. ಮೂರನೆಯದು, ಮಗುವಿನ ಚಲನೆಗಳು ನಿಧಾನವಾಗುತ್ತಿದ್ದರೆ ಅಥವಾ ಅದು ಕಡಿಮೆ ಚಟುವಟಿಕೆಯಿಂದ ಕಾಣುತ್ತಿದ್ದರೆ ಅದು ದಣಿದಿರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಬೆಳಕನ್ನು ಕಡಿಮೆ ಮಾಡಿ ಮತ್ತು ಮಗುವನ್ನು ಮಲಗಿಸಿ ಸಿದ್ಧಪಡಿಸಿ. ನಾಲ್ಕನೆಯದು, ಮಗು ನಿಮ್ಮ ಬೆರಳನ್ನು ಬಿಗಿಯಾಗಿ ಹಿಡಿದರೆ ಅದು ಸುರಕ್ಷತೆ ಮತ್ತು ಸಮಾಧಾನವನ್ನು ಬಯಸುತ್ತಿದೆ ಎನ್ನುವ ಸೂಚನೆ. ಅಂತಹ ಸಮಯದಲ್ಲಿ ಮಗುವನ್ನು ಹತ್ತಿರ ಹಿಡಿದು ಮುದ್ದಾಡಿದರೆ ಅದು ತುಂಬಾ ಸಮಾಧಾನವಾಗುತ್ತದೆ. ಐದನೆಯದು, ಮಗುವಿನ ಕೈಗಳು ಗಟ್ಟಿಯಾಗಿದ್ದರೆ ಅಥವಾ ಸ್ವಲ್ಪ ಕಂಪಿಸುತ್ತಿದ್ದರೆ ಅದು ಹೆಚ್ಚು ಶಬ್ದ, ಬೆಳಕು ಅಥವಾ ಚಟುವಟಿಕೆಯಿಂದ ಅಸಹಜವಾಗಿರಬಹುದು. ಮಗುವನ್ನು ಶಾಂತವಾದ ವಾತಾವರಣಕ್ಕೆ ಕರೆದುಕೊಂಡು ಹೋಗಿ ಮತ್ತು ಸ್ವಲ್ಪ ಸಮಯ ಆರಾಮ ನೀಡಿ. ಮಗು ಮಾತಾಡುವ ಮೊದಲ ಭಾಷೆ ಅದರ ಕೈಗಳು. ಈ ಚಿಕ್ಕ ಸೂಚನೆಗಳನ್ನ ಗಮನಿಸಿದರೆ ನಿಮ್ಮ ಮಗು ಅಳುವ ಮೊದಲೇ ಅದರ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಪೇರೆಂಟಿಂಗ್ ಟಿಪ್ಸ್ಗಾಗಿ ನಿನಿಮೋಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.